ನೋಡೋಕೆ ಈಕೆ ಅಪ್ಸರೆ ಸ್ಫುರದ್ರೂಪಿ ಚೆಲುವೆ. ಆಕೆ ಕನ್ನಡ ಕಿರುತೆರೆಯಲ್ಲಿ ಮಿಂಚಿದ್ದಳು. ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಬೇಕೆಂದು ಕನಸು ಕಂಡಿದ್ದಳು. ಆದರೆ ಆ ಒಂದೇ ಒಂದು ಕಾರಣಕ್ಕೆ ದುಡುಕಿ ತನ್ನ ಜೀವವನ್ನೇ ಕಳೆದುಕೊಂಡಿದ್ದಾಳೆ. ಕರ್ನಾಟಕದ ಮಹಿಳೆಯರಿಗೆ ಆಕೆಯನ್ನು ಕಂಡ್ರೆ ಬಹಳ ಅಚ್ಚುಮೆಚ್ಚು. ಇಂತಹ ಆಕೆಯ ಬಾಳಲ್ಲಿ ಏನಾಯಿತು, ದುರಂತ ನಡೆದಿದ್ದೇಕೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಟಿ ನಂದಿನಿ ಸಾವಿನ ರಹಸ್ಯ ಆ ಡೈರಿಯಲ್ಲೇ ಇದೆಯಾ? ಆ ಕೆಲಸ ನನಗೆ ಇಷ್ಟ ಇಲ್ಲ ಅಂತ ಸಾವಿಗೆ ಶರಣು. ಸ್ಫುರದ್ರೂಪಿ ನಟಿ ನಂದಿನಿ ಬೆಂಗಳೂರಿನ ಪಿಜಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಕನ್ನಡ, ತಮಿಳು ಧಾರಾವಾಹಿಗಳಲ್ಲಿ ಲೀಡ್ ರೋಲ್ಗಳಲ್ಲಿ ನಂದಿನಿ ಮಿಂಚುತ್ತಿದ್ದರು. ಇತ್ತೀಚೆಗೆ ತಮಿಳು ಧಾರಾವಾಹಿಯಿಂದ ಹೊರಬಂದಿದ್ದ ನಟಿ ಕೆಂಗೇರಿ ಸಮೀಪದ ಮೈಲಸಂದ್ರದ ಪಿಜಿಯೊಂದರಲ್ಲಿ ವಾಸವಾಗಿದ್ರು. ಮನೆಯವರಿಂದಲೂ ದೂರವಿದ್ದರು. ಅದೇನಾಯ್ತೋ ಏನೋ ಸಾವಿನ ನಿರ್ಧಾರ ಮಾಡಿದ್ದರು. ಯಾವ ಕಾರಣಕ್ಕೆ ದಿಢೀರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಮಾತ್ರ ಇನ್ನೂ ನಿಗೂಢ. ಪೊಲೀಸರ ತನಿಖೆ ವೇಳೆ ಆಕೆಯ ಸೂಸೈಡ್ ನೋಟ್ ಕೆಲವೊಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮಲ್ಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇನ್ನು ನಂದಿನಿ ಆತ್ಮಹತ್ಯೆ ಮಾಡಿಕೊಳ್ಳೋ ಮುನ್ನ ತಾನು ನಟಿಸಿರೋ ತಮಿಳು ಸೀರಿಯಲ್ ಗೌರಿ ಧಾರಾವಾಹಿಯ ಒಂದು ಸೀನನ್ನ ಪೋಸ್ಟ್ ಮಾಡಿ ಹಿಂಟ್ ನೀಡಿದ್ಲು ಅನ್ನೋದು ಬೆಳಕಿಗೆ ಬಂದಿದೆ. ಸೀರಿಯಲ್ನಲ್ಲಿ ಆಕ್ಟ್ ಮಾಡಿದ್ದೇ ಆಕೆಯ ರಿಯಲ್ ಲೈಫ್ ನಲ್ಲಿ ಆಗೇ ಬಿಟ್ಟಿದೆ. ತಮಿಳಿನ ಗೌರಿ ಸೀರಿಯಲ್ನ ಕನಕ ಮತ್ತು ದುರ್ಗಾ ಪಾತ್ರದಲ್ಲಿ ನಟಿಸುತ್ತಿದ್ದ ನಂದಿನಿ ಸೀರಿಯಲ್ನಲ್ಲಿ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ನಿಜ ಜೀವನದಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಇನ್ನು ಒಂದ್ ಕಡೆ ಮದುವೆ ಇಷ್ಟ ಇರಲಿಲ್ಲ, ಇನ್ನೊಂದ್ ಕಡೆ ಕಿರುತೆರೆಯಲ್ಲಿ ಅವಕಾಶ ಕಡಿಮೆಯಾಗ್ತಿತ್ತು, ಮತ್ತೊಂದೆಡೆ ಅಪ್ಪನ ಕೆಲಸ ಅನುಕಂಪದ ಆಧಾರದ ಮೇಲೆ ಸಿಕ್ಕಿದ್ದು ಅದನ್ನ ಮಾಡೋಕೆ ಇಷ್ಟವಿರಲಿಲ್ಲ. ಆದ್ರೆ ಮನೆಯವರು ಆಕೆ ನಟನೆ ಬಿಟ್ಟು ಟೀಚರ್ ಕೆಲಸ ಮಾಡಬೇಕು ಅಂತ ಒತ್ತಾಯಿಸಿದ್ದೇ ಸಾವಿಗೆ ಕಾರಣ ಅಂತ ಹೇಳಲಾಗ್ತಿದೆ. ಈಕೆಗೆ ಮದುವೆ ಮಾಡ್ಬೇಕಂತನೂ ಕೂಡ ವಿಚಾರ ಮಾಡಬೇಕಾದ್ರೆ ಬಟ್ ಇವಳಿಗೆ ಮದುವೆ ಬೇಗನೆ ಇಷ್ಟ ಇರಲಿಲ್ಲ. ಹಾಗೂ ಸರ್ಕಾರಿ ನೌಕರಿನೂ ಕೂಡ ಈಕೆಗೆ ಬೇಡ ಅಂತಂದು ಹೇಳ್ಕೊಂಡ್ಬಿಟ್ಟು ಈಕೆ ಪ್ರೊಫೆಷನ್ ಆ್ಯಕ್ಟಿಂಗಲ್ಲೇ ಮುಂದುವರಿಸಬೇಕು ಅಂತಂದು ಇದ್ದಿದ್ದರಿಂದ ಸ್ವಲ್ಪ ಮನೆಯವ್ರ ಮೇಲೆ ಮನನೊಂದು ಪ್ಲಸ್ ಈಕೆ ಡಿಪ್ರೆಷನಿಂದನೂ ಬಳಲ್ತಾ ಇದ್ದೆ ಅಂತಂದು ಆಕೆ ತನಗೆ ತಿಳಿಸಿದ್ದಾಳೆ ತನ್ನ ಡೆತ್ ನೋಟಲ್ಲಿ. ಹೀಗಿರೋದು ಸಂಬಂಧಪಟ್ಟಂತೆ ಆಕೆ ಮೊನ್ನೆ ನೈಟ್ ತನ್ನ ಪಿ ಜಿಯಲ್ಲಿರುವಂಥ ಕಿಟಕಿ ಸರಳೆಗೆ ತನ್ನ ವೇಲಿನಿಂದನೇ ಉರುಳು ಹಾಕ್ಕೊಂಡ್ಬಿಟ್ಟು ಮೃತಳಾಗಿದ್ದಾಳೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಯುಡಿಆರ್ ಕೇಸ್ ದಾಖಲಿಸಿಕೊಂಡಿರೋ ಕೆಂಗೇರಿ ಪೊಲೀಸರು ಮೃತ ನಂದಿನಿ ತಾಯಿ ಬಸವರಾಜೇಶ್ವರಿಯ ಹೇಳಿಕೆ ದಾಖಲಿಸಿಕೊಂಡಿದ್ದು ತನಿಖೆಯನ್ನ ಮುಂದುವರೆಸಿದ್ದಾರೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.